ತುಮಕೂರಿನ ಬೆಸ್ಕಾಂನ ಅಧೀಕ್ಷಕ ಇಂಜಿನಿಯರ್ ನರಸಿಂಹಮೂರ್ತಿ ಮತ್ತು ತುಮಕೂರು ಉಪವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರಶಾಂತ್ ಕೂಡ್ಲಿಗಿಯವರ ನೇತೃತ್ವದಲ್ಲಿ ಬೆಸ್ಕಾಂನ ಅಧಿಕಾರಿಗಳು, ನೌಕರರು, ಲೈನ್ಮ್ಯಾನ್ಗಳೊಂದಿಗೆ ವಿದ್ಯುತ್ ಸುರಕ್ಷತಾ ಜಾಥಾ ನಡೆಯಿತು. ಜಾಗೃತಿ ಜಾಥಾವು ಬೆಸ್ಕಾಂ ಕಚೇರಿಯಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಕರಪತ್ರಗಳನ್ನು ನೀಡುವ ಮೂಲಕ ಅರಿವು ಮೂಡಿಸಲಾಯಿತು. ಇನ್ನು ವಿದ್ಯುತ್ ಅವಘಡಗಳ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಅಧೀಕ್ಷಕ ಇಂಜಿನಿಯರ್ ನರಸಿಂಹಮೂರ್ತಿ ಮನವಿ ಮಾಡಿದ್ದಾರೆ. ಇವತ್ತು ಮತ್ತು ನಾಡ್ದು ಏನು 2ನೇ ತಾರೀಕು ಒಳಗಡೆ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಆ ಜಾಥಾವನ್ನು ನಾವು ಪರಿಪೂರ್ಣವಾಗಿ ಮಾಡ್ತೀವಿ. ಇದರ ಉದ್ದೇಶ ಬಹಳಷ್ಟು ಈ ಮಳೆ ಗಾಳಿಯಿಂದ ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ನಮ್ಮ ಇಲಾಖೆ ವತಿಯಿಂದ 1-2 ಆದರೆ ಸಾರ್ವಜನಿಕವಾಗಿ ಭಾಳಷ್ಟು ಅಪಘಾತಗಳನ್ನು ಆಗ್ತಾ ಇದ್ದಾವೆ. ಅದು ಸಾರ್ವಜನಿಕರಲ್ಲಿ ನಾವು ಅರಿವು ಮೂಡಿಸಬೇಕಾಗಿದೆ. ನಿರಂತರವಾಗಿದ್ದು ನಾವು ಈಗಾಗಲೇ ಸುರಕ್ಷತಾ ಸಭೆಗಳನ್ನು ಭಾಳಷ್ಟು ಮಾಡ್ತಾ ಇದ್ದೀವಿ. ಶಾಲೆಗೆ ನಮ್ಮವರು ತೆರಳಿ ಅಲ್ಲೂ ಸಹ ನಾವು ಸುರಕ್ಷತೆಯನ್ನು ನಾವು ತಿಳಿಸಿದ್ದೀವಿ. ಆದರೂ ಸಹ ಅಪಘಾತಗಳಾಗ್ತಾ ಇದ್ದಾವೆ. ಇದಕ್ಕೆ ಕಾರಣ ನಾವು ಸಾರ್ವಜನಿಕರಲ್ಲಿ ಒಂದಷ್ಟು ಅರಿವು ಮೂಡಿಸಬೇಕಾಗ್ತದೆ. ಈ ವಿದ್ಯುತ್ತು ನಮಗೆ ಕಣ್ಣಿಗೆ ಕಾಣೋದಿಲ್ಲ ಯಾವ ವೈರಿನಲ್ಲೂ. ಹಾಗಾಗಿ ಆ ವಿದ್ಯುತ್ ಕಾಣದೇ ಇರೋದ್ರಿಂದ ನಾವು ಆದಷ್ಟು ಕ್ವಾಲಿಟಿ ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಆ ಬಳಸುವ ಮಟ್ಟಿಗೆ ನಾವು ವಿದ್ಯುತ್ ತಂತಿಗಳು ಇಂದ ದೂರ ಇರಬೇಕು. ಮಳೆ ಬಂದಾಗ ಎಲ್ಲಾದರೂ ತಂತಿ ಕಟ್ಟಾಗಿದ್ದರೆ ನಾವು ಇಲಾಖೆಗೆ ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಸ್ವತಃ ಯಾರೇ ಸಾರ್ವಜನಿಕರು ಸಹ ಅವರೇ ಯಾವುದೇ ಕಂಪ್ಲೇಂಟನ್ನು ದೂರನ್ನು ಸರಿಪಡಿಸಿಕೊಳ್ಳೋದಕ್ಕೆ ಹೋಗಬಾರ್ದು. ಏನೇ ಇದ್ದರೂ ನಮ್ಮ ವಿದ್ಯುತ್ ಇಲಾಖೆಗೆ ತಿಳಿಸಿದ್ರೆ ಒಂದು ಅಟ್ಲೀಸ್ಟ್ ನಾವು ಈಗ ಎಲ್ಲ 191 ಸಜ್ಜುಗೊಳಿಸಿದ್ದೀವಿ. ಒಂದು ಅರ್ಧ ಗಂಟೆನಲ್ಲಿ ನಾವು ತೆರಳಿ ಅದನ್ನು ಇಮಿಡಿಯೇಟಾಗಿ ಸೊಲ್ಯೂಷನ್ ಕೊಡ್ತೀವಿ. ಹಾಗಾಗಿ ಇವತ್ತು ಎಲ್ಲ ನಮ್ಮ ತುಮಕೂರಿನ ನಾಗರಿಕ ಬಂಧುಗಳಲ್ಲಿ ನಾವು ವಿನಂತಿ ಮಾಡ್ತಕ್ಕಂಥದ್ದು, ಏನೇ ವಿದ್ಯುತ್ ಸಮಸ್ಯೆಗಳಿದ್ದರೂ ನಮ್ಮ ಇಲಾಖೆಗೆ ತಿಳಿಸಬೇಕು. ತಾವೇ ಸ್ವತಃ ಅದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಹೋಗಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತ, ಇವತ್ತು ಏನು ಈ ಜಾಥಾ ಇಲ್ಲಿಂದ ನಮ್ಮ ವೃತ್ತ ಕಚೇರಿಯಿಂದ ಪ್ರಾರಂಭಗೊಂಡು DC ಆಫೀಸ್ ಕಚೇರಿ ಮತ್ತು ಅಶೋಕ ಸರ್ಕಲ್ ಬಸ್ ಸ್ಟ್ಯಾಂಡ್ ನೇರವಾಗಿ ನಾವು ಭದ್ರಪ್ಪ ಸರ್ಕಲ್ನಿಂದ DH ರಸ್ತೆ ಮೂಲಕ ಮತ್ತು ಶಿವಕುಮಾರ ಸ್ವಾಮಿ ಸರ್ಕಲ್ ಮೂಲಕ ಮತ್ತೆ ಇಲ್ಲಿಗೆ ತೆರಳಿ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇವತ್ತಿನ ದಿನ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹವನ್ನು ತುಮಕೂರು ಜಿಲ್ಲೆಯಾದ್ಯಂತ ಆಚರಣೆ ಮಾಡೋದಕ್ಕೆ ಏನು ಕರ್ನಾಟಕ ಸರ್ಕಾರ ಮತ್ತು ವಿದ್ಯುತ್ ಪರಿವೀಕ್ಷಣಾ ಸೂಚಿಸಿತು ಅದರ ಮೇರೆಗೆ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಅದು ನಾನಾ ಕಾರಣದಿಂದ ಆಗ್ತಾ ಇದ್ದಾವೆ. ತಮ್ಮ ಮಾಧ್ಯಮದ ಮೂಲಕ ನಾವು ಸಾರ್ವಜನಿಕರಿಗೆ ಈ ಒಂದು ವಿದ್ಯುತ್ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚೋದ್ರ ಮೂಲಕ, ದೃಶ್ಯ ಮಾಧ್ಯಮದ ಮೂಲಕ ಯಾವ ರೀತಿ ಎಲ್ಲ ಸಾರ್ವಜನಿಕರು ವಿದ್ಯುತ್ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ತಮ್ಮ ಮತ್ತು ತಮ್ಮ ಕುಟುಂಬನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ನಾವೊಂದು ಈ ಜಾಥಾವನ್ನು ಮಾಡ್ತಾ ಇದ್ದೀವಿ. ಈ ಜಾಥಾದ ಮೂಲಕ ತಮ್ಮ ಮಾಧ್ಯಮದ ಮೂಲಕ ಎಲ್ಲ ತುಮಕೂರು ಜಿಲ್ಲೆಯ ಸಮಸ್ತ ನಾಗರಿಕರು ವಿದ್ಯುತ್ ಬಗ್ಗೆ ಹೆಚ್ಚಿನ ಮಾಹಿತಿ ಹೊಂದಿ ತಮ್ಮ ಕುಟುಂಬವನ್ನು ವಿದ್ಯುತ್ ಅಪಘಾತಗಳಿಂದ ರಕ್ಷಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಮಾತು ಮುಗಿಸ್ತೇನೆ. ಜೈ ಹಿಂದ್.